ಸ್ನೇಹಿತರೆ, ಬೆಂಗಳೂರಿನಿಂದ ಬೆಂಗಳೂರಿನ ಸುತ್ತಮುತ್ತ ಇರುವ ಸರಿಸುಮಾರು 1.5-2 ಗಂಟೆ ಸಮೀಪದಲ್ಲಿರ್ತಕ್ಕಂಥ ಒಂದಿನಕ್ಕೆ ಹೋಗಿ ನೋಡ್ಕೊಂಡು ಬರ್ತಕ್ಕಂಥ ಪ್ರವಾಸಿ ತಾಣಗಳ ಬಗ್ಗೆ ಈ ಹಿಂದೆನೂ ನಾವು ರಾಮದೇವರ ಬೆಟ್ಟ ತೋರಿಸಿದ್ವಿ. ಈಗ ಮತ್ತೊಂದು ಕ್ಷೇತ್ರಕ್ಕೆ ನಿಮ್ಮನ್ನು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ಬೆಂಗಳೂರಿನಿಂದ ನೆಲಮಂಗಲ ಬೈಪಾಸ್ ಆಗಿ ಇದ್ರ ರೋಡಲ್ಲಿ, ಅದು ಹಾಸನ ರೋಡಲ್ಲಿ ಹೋಗ್ತಾ ಇದ್ವಿ. ಈ ಹಾಸನ ಹಿರಿಸಾವೆ ಬೈಪಾಸ್ ಹತ್ರ ಲೆಫ್ಟಿಗೆ ತೊಗೊಂಡು ಎಡಕ್ಕೆ ತಿರುಗಿ ಹೋಗ್ತಾ ಇದ್ದೀವಿ. ಈ ಕ್ಷೇತ್ರ ತುಂಬ ಹಳೆಯದಾದದ್ದು ಮತ್ತು ಪುರಾತನವಾದದ್ದು. ಸುಮಾರು ಕ್ರಿಸ್ತ ಶಕ 981 ಇದರಲ್ಲಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಈ ಕ್ಷೇತ್ರ ಎಲ್ಲರಿಗೂ ಗೊತ್ತಿರುತ್ತೆ. ನಿಮಗೆ ಆ ಕ್ಷೇತ್ರದ ಹೆಸರು ಅಲ್ಲಿಗೆ ಹೋದ್ಮೇಲೆ ಹೇಳೋಣ ಅಂತ ಕಾಯ್ತಾ ಇದ್ವಿ. ಎಲ್ಲರೂ ಬೆಂಗಳೂರು ಮತ್ತು ಸುತ್ತಮುತ್ತಲಿಂದ ಬರೋ ಜನ ಎಲ್ಲ ಇಲ್ಲಿ ಸಾಮಾನ್ಯವಾಗಿ ಹೋಗಿರ್ತಾರೆ. ಬಟ್ ನಾವು ನಮಗೆಲ್ಲರಿಗೂ ಈ ವಾರ ಅದನ್ನ ತೋರಿಸೋಣ ಅಂತ ನಾವು ನಮ್ಮ ಕುಟುಂಬ ಹೊರಟ್ವಿ. ಬೆಂಗಳೂರಿಂದ ಮಧ್ಯದಲ್ಲಿ ತಿಂಡಿ ಮಾಡಿಕೊಂಡು ಒಂದು ಕಾಲು 1.5 ಅವರ್ಗೆ ನಾವು ಆ ಜಾಗಕ್ಕೆ ಮುಟ್ಟಿದ್ವಿ. ಅದೇ ಈ ಜಾಗ ಶ್ರವಣಬೆಳಗೊಳ, ಶ್ರೀ ಕ್ಷೇತ್ರ ಶ್ರವಣಬೆಳಗೊಳಕ್ಕೆ ಬಂದಿದ್ದೀವಿ. ಈಗ ಇಲ್ಲಿಂದ ಈ ಕಲ್ಯಾಣಿ ಹತ್ತಿರ ಎಡಗಡೆ ತಿರುಗಿ ಮುಂದೆ ಹೋಗಿ ಕಲ್ಯಾಣಿ ಪಕ್ಕದಲ್ಲಿ ಕಾರ್ ಪಾರ್ಕ್ನ ಮಾಡಿ ನಾವು ಕುಟುಂಬ ಸಮೇತರಾಗಿ ಬಂದಿದ್ವಿ. ನಾವು ಮಕ್ಕಳು ಎಲ್ಲರೂ ಕಲ್ಯಾಣಿ ಹತ್ತಿರ ಬಂದು ಬಲಗಡೆ ತಿರುಗಿದರೆ ನಿಮಗೆ ಈ ಶ್ರವಣಬೆಳಗೊಳದ ವಿಂಧ್ಯಗಿರಿಗೆ ಹೋಗೋ ದಾರಿ. ಅಲ್ಲಿ ನಂತರ ಮುಂದೆ ನಿಮಗೆ ಎಲ್ಲ ತೋರಿಸ್ತಾ ಹೋಗ್ತೀವಿ. ಇದು ತುಂಬ ಪುರಾತನವಾದದ್ದು ಮತ್ತು ಈ ಜೈನ ಧರ್ಮದಲ್ಲಿ ಅತ್ಯಂತ ಸುಪ್ರಸಿದ್ಧವಾದ ಹೆಸರು. ಈ ಚಾಮುಂಡರಾಯರು ಕೆತ್ತಿಸಿದಂಥ ಶ್ರೀ ಗೊಮ್ಮಟೇಶ್ವರ ಆ ಕ್ಷೇತ್ರದಲ್ಲಿ ನಾವು ಇವತ್ತು ಇದ್ದೀವಿ. ಈ ಶ್ರವಣಬೆಳಗೊಳ ಅನ್ನೋದು ಇಡೀ ದೇಶ, ಪ್ರಪಂಚ, ವಿಶ್ವಕ್ಕೆ ಗೊತ್ತು. ಈ ಕ್ಷೇತ್ರ ಏನು ಫೇಮಸ್ಸು, ಹೇಗೆ ಅಂತ ಇದೆಲ್ಲ ಕೆಳಗಡೆ ಭಾಗ ಶ್ರವಣಬೆಳಗೊಳ ಊರಲ್ಲಿರ್ತಕ್ಕಂಥದ್ದು. ಈ ಕಲ್ಯಾಣಿ ಈಗ ನಾವು ಈ ಬೆಟ್ಟಕ್ಕೆ ಹೋಗೋ ಪ್ರಿಮಿಸಸ್ನ ಎಂಟ್ರಿ ಆದ್ವಿ. ಇಲ್ಲಿ ಮುಂದೆ ಬಂದು ಇದು ಮೆಟ್ಲು, ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ನಾವು ಸ್ಲಿಪ್ಪರ್ಸ್ ಚಪ್ಪಲಿಗಳನ್ನೆಲ್ಲ ಇಲ್ಲೇ ಸೈಡಿಗೆ ಬಿಟ್ಬಿಟ್ಟು ಈ ಕಡೆ ಬಂದು ಇಲ್ಲಿಂದ ಹೊರಟ್ವಿ. ತಿಂಡಿಗೇನು ಅವಕಾಶ ಇರಲಿಲ್ಲ. ನನ್ನ ಮಗ ಇದನ್ನು ತೊಗೊಂಡಿದ್ದ, ಏನು ಸೌತೆಕಾಯಿ. ಬಟ್ ವಾಪಸ್ ಅದನ್ನು ಸೆಕ್ಯೂರಿಟಿ ಎಲ್ಲ ಕರೆಸಿ ಅವರು ಇಲ್ಲೇ ತಿಂದು ಮುಗಿಸಿ ಹೋಗಿ ಅಂತೇಳಿ ಮಕ್ಕಳು ತುಂಬ ಖುಷಿಯಿಂದ ಇದನ್ನು ಮೆಟ್ಲು ಅಂದರೆ ಒಟ್ಟು 650 ಮೆಟ್ಲುಗಳಿದ್ದಾವೆ. 650 ಮೆಟ್ಲುಗಳನ್ನು ಸುಮಾರು ಒಂದು ಅರ್ಧ ಗಂಟೆ 3/4 ಗಂಟೆಯಲ್ಲಿ ಏರ್ಬೋದು. ಬಟ್ಟು ಮೊದಲನೇ ಬಾರಿ ಆದವ್ರಿಗೆ ಸ್ವಲ್ಪ ಆಯಾಸ ಅನಿಸುತ್ತೆ. ತಾವೆಲ್ಲ ಯಾರು ಪ್ಲ್ಯಾನ್ ಮಾಡಿದರೆ ಬಿಸಿಲಿರಬಾರ್ದು. ಬೆಳಗಿನ 11-12 ಗಂಟೆ ಒಳಗೆ ಮತ್ತು ಮಧ್ಯಾಹ್ನ 3 ಗಂಟೆ ಮೇಲೆ ಈ ಕ್ಷೇತ್ರಕ್ಕೆ ಸಂದರ್ಶನ ಮಾಡಿದರೆ ಹತ್ತಕ್ಕೆ ಈಸಿ. ಮಕ್ಕಳು, ವಯಸ್ಸಾದವರು ಎಲ್ಲರೂ ಹೋಗ್ತಾರೆ. ಇಲ್ಲಿ ವಿಶೇಷ ಏನಂದರೆ ಈ ಕಲ್ಲಲ್ಲೇ ಆ ಏಕಶಿಲೆಯಲ್ಲೇ ಸ್ಟೆಪ್ಸ್ಗಳನ್ನ ರೆಡಿ ಮಾಡಿದ್ರು. ಅಲ್ಲೇ ಕೆತ್ತಿದ್ದಾರೆ. ಮುಂಚೆ ಹೀಗೆಲ್ಲ ಇರಲಿಲ್ಲ. ನಾವು ಸುಮಾರು ವರ್ಷಗಳಿಂದ ಬರ್ತಾ ಇರ್ತೀವಿ ಇಲ್ಲಿ, ಅವಾಗವಾಗ ಬಂದು ಹೋಗ್ತಿದ್ದೀವಿ. ಕಳೆದ 2 ಇಲ್ಲಿ ಮಹಾಮಸ್ತಕಾಭಿಷೇಕ ಆಗುತ್ತೆ. ಪ್ರತಿ 12 ವರ್ಷಕ್ಕೊಂದ್ಸಲ ಮಸ್ತಕಾಭಿಷೇಕ ಆಗುತ್ತೆ. ಕಳೆದ ಬಾರಿ 2018ರಲ್ಲಾಗಿತ್ತು. ಆಮೇಲೆ ಅದಕ್ಕಿಂತ ಮುಂಚೆ ಧರ್ಮ್ ಸಿಂಗ್ ಸರ್ಕಾರದಲ್ಲೂ ಒಂದ್ಸಲ ನಾವು ಬಂದಿದ್ವಿ. ತುಂಬ ಚೆನ್ನಾಗಿದೆ ಈ ಕ್ಷೇತ್ರ. ನೀವು ಮತ್ತೆ ಹಾಗೆ ನೀವು ಹೇಳ್ಬೇಕಂದ್ರೆ ಈ ಹತ್ತಿ ಹೋಗೋದಿದೆಯಲ್ಲ, ನಡ್ಕೊಂಡು ಹತ್ತಿ ಮನುಷ್ಯನ ದೇಹಕ್ಕೆ ಕೆಲಸ ಕೊಡೋದಿದೆಯಲ್ಲ, ಈಗ ನೀವು ಅನಾಯಾಸವಾಗಿ ಹತ್ತೋದಕ್ಕೂ ಆಯಾಸ ಪಟ್ಕೊಂಡು ಹತ್ತೋದಕ್ಕೂ ವ್ಯತ್ಯಾಸ ಇರುತ್ತೆ. ಇನ್ನು ಸ್ವಲ್ಪ ಈ ಕ್ಷೇತ್ರ ಜೈನ ಮುನಿಗಳ ಪವಿತ್ರ ಕ್ಷೇತ್ರ ಆಗಿರೋದರಿಂದ ಇಲ್ಲಿ ಭಾಳ ಜನ, ಅಂದರೆ ದೇಶದ ವಿವಿಧ ಭಾಗಗಳಿಂದ ಇಲ್ಲಿ ಜೈನ ಮುನಿಗಳು ಬರ್ತಾರೆ. ಇಲ್ಲಿ ಅವರು ಖಾಯಂ ಇರ್ತಾರೆ. ನಾವು ನಮ್ಮ
ಕುಟುಂಬ ಮತ್ತು ಜನ ಎಲ್ಲ ಮಕ್ಕಳು ಹತ್ತಾಯಿದ್ರು. ನಾವು ನೋಡಿದ್ವಿ ಸುಮಾರು ಜನ ಖುಷಿಯಿಂದ ಏರ್ತಾಯಿದ್ರು, ಕೆಲವರು ಆಯಾಸ ಪಡ್ತಾಯಿದ್ರು, ವಯಸ್ಸಾದವರು ಇದ್ದರು. ಇಲ್ಲಿಂದ ಹಿಂತಿರುಗಿ ನೋಡಿದರೆ ಕಲ್ಯಾಣಿ ತುಂಬ ಸುಂದರವಾಗಿ ಕಾಣಿಸುತ್ತೆ. ಶ್ರವಣಬೆಳಗೊಳ ಕಲ್ಯಾಣಿ, ಶ್ರವಣಬೆಳಗೊಳ ಊರು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಬೆಟ್ಟ, ಹೀಗೆ ಒಂದೊಂದಾಗಿ ಎಲ್ಲವೂ ನೋಡ್ಕೊಂಡು ಹೋಗ್ಬೋದು. ಇಲ್ಲಿಂದ ಚಂದ್ರಗಿರಿ ಬೆಟ್ಟ ತುಂಬ ಈಸಿಯಾಗಿ ಚೆಂದ ಕಾಣಿಸುತ್ತೆ. ಇಲ್ಲೆಲ್ಲ ಕಲ್ಲುಗಳು ನೋಡಿ, ಆ ದೊಡ್ಡ 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 ಕಲ್ಲುಗಳು, ಬೃಹದಾಕಾರವಾದ ಕಲ್ಲುಗಳನ್ನು, ಆ ಕಲ್ಲುಗಳಲ್ಲೇ ಎಲ್ಲವೂ ರೆಡಿ ಮಾಡಿಸಿ ನನ್ನ ಮಗ ಅಮ್ಮಗಳು ಅಷ್ಟೊತ್ತಿಗೆ ಹತ್ತಿ ಆಯಾಸ ಪಡ್ಕೊಂಡಿದ್ರು. ಅದ್ರ ಜೊತೆಗೆ ನಾವು ಅವ್ರ ಹಿಂದಿಂದ ಹೋಗ್ತಾ ಇದ್ವಿ. ಚಿಕ್ಕ ಮಕ್ಕಳನ್ನೂ ಕರ್ಕೊಂಡು ಇಲ್ಲಿಗೆ ಬರ್ತಾರೆ ನೋಡೋಕ್ಕೆ ಅಂತ, ತೋರಿಸೋಕ್ಕೆ ಅಂತ. ಪ್ರವಾಸಿಗರಿಗೆ ತುಂಬ ಅತ್ಯಂತ ಅಂದರೆ ಅನುಕೂಲಕರವಾಗಿರ್ತಕ್ಕಂಥ ಜಾಗ. ಸುಮಾರು ಒಂದು ಅರ್ಧ ದಿನ ಇಲ್ಲಿ ಕಳಿಬೇಕು ಮೇಲ್ಗಡೆ ಹತ್ತಿ. ಬೆಟ್ಟದ ಮೇಲ್ಗಡೆನೂ ನೀರಿನ ಝರಿ ಇದೆ. ಇಲ್ಲಿ ಮಳೆಗಾಲಕ್ಕೆ ಅಥವಾ ಗೋಪುರ ಎಂಟ್ರಿ ಇದೆ ಇಲ್ಲಿ. ಮುಂದೆ ಒಳಗೆ ಹೋದರೆ ನಿಮಗೆ ಅಲ್ಲಿಂದ ಕುತ್ಕೊಳ್ಳೋಕೆ, ಇಲ್ಲಿ ಆಯಾಸ ಪಟ್ಟು ಬಂದಿರೋರೆಲ್ಲ ಸ್ವಲ್ಪ ಕೂತು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಎಲ್ಲ ತಿರುಗಿ ನೋಡಿ ಸುತ್ತಮುತ್ತ ಎಲ್ಲ ಇದು ಚಂದ್ರಗಿರಿ ಬೆಟ್ಟ ಅಲ್ಲಿಂದ ನೇರವಾಗಿ ಕಾಣಿಸುತ್ತೆ. ಚೆನ್ನಾಗಿದೆ. ಅಲ್ಲಿನೂ 10 ದಿನ ಹೋಗಬೇಕು. ಅಲ್ಲಿ ದೇವಸ್ಥಾನಗಳಿದ್ದಾವೆ, ಸುಮಾರು ದೇವಸ್ಥಾನಗಳಿದ್ದಾವೆ. ಅದನ್ನು ಮತ್ತೊಂದು ದಿನ ನಿಮಗೆ ಕರ್ಕೊಂಡೋಗಿ ತೋರಿಸ್ತಾರೆ. ಇಲ್ಲಿ ಬೆಟ್ಟದ ಒಳಗಡೆ ನಾವು ಇದಕ್ಕೆ ದಾಟ್ಕೊಂಡು ಬಂದ್ವಿ. ಇದು ಎಂಟ್ರೆನ್ಸ್ ಕಮಾನು. ಇಲ್ಲಿಂದ ಮುಂದೆ ಹೋಗಿ ನೋಡಿಕೊಂಡು ಸುತ್ತ ಎಲ್ಲ ತಿರುಗಿ ತುಂಬಾದ ಗಾಳಿ, ಆಕಾಶ, ಕ್ಲೌಡ್ಸು, ನಿಮಗೆ ಮೋಡ, ಒಂಥರ ಆಹ್ಲಾದಕರವಾದ ವ್ಯವಸ್ಥೆ ಅನ್ನೋದು. ನಾವು ಹೋಗಿದ್ದು ಮಳೆ ಇದ್ದ, ಸ್ವಲ್ಪ ಮಳೆ ಇತ್ತು. ಇಲ್ಲೆಲ್ಲ ಲಿಪಿ, ನಿಮಗೆ ಕಲ್ಲಲ್ಲಿ ಕೆತ್ತಿದ ಲಿಪಿಗಳಿದ್ದಾವೆ. ಅವರು ಆ ಕಾಲದ ಈ ಸ್ಕ್ರಿಪ್ಟ್ ಅವೆಲ್ಲ ಇದ್ದಾವೆ. ಇದು ನಿಮಗೆ ತ್ಯಾಗದ ಕಂಬ ಅಂತ ಅವರು ಇದಕ್ಕಾಗಿ ನೆನಪಿಗಾಗಿ ರೆಡಿ ಮಾಡಿದ್ದಾರೆ ಅದನ್ನ ಆವಾಗಿನ ಕಾಲಲ್ಲಿ. ಇನ್ಮೇಲೆ ಏನು ಹೋಗ್ತಾ ಇದೆ ಮೇಲೆ ಹತ್ಕೊಂಡು. ಈಗ ಬೆಟ್ಟದಲ್ಲೂ ಕೂಡ ಕಲ್ಲಲ್ಲೂ ಕೂಡ ಹೂಗಳು ಹರಡಿದ್ದಾವೆ ನೋಡಿ. ಅವರು ಗಿಡ ಹಚ್ಚಿ ಹೂ ಬೆಳೆಸಿ ಇಲ್ಲಿ ಬರೋರಿಗೆ ಪೂಜೆಗೆ ಇದಕ್ಕೆ ಅನುಕೂಲ ಆಗಲಿ ಅಂತ ಮಾಡಿರ್ತಾರೆ ಅನ್ಸುತ್ತೆ. ಇದು ಇನ್ನೂ ಒಂದು ಹಂತ ಒಳಗಡೆ ಹೋಗೋದಕ್ಕೆ. ಇದನ್ನು ಕೆತ್ತೋಗಿಂತ ಮುಂಚೆ ಈ ಕಲ್ಲಲ್ಲಿ ಅವರೆಲ್ಲ ರೆಡಿ ಮಾಡ್ಕೊಂತಾರೆ, ಮಾಡೆಲ್ಸ್ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಅವೆಲ್ಲ ದೊಡ್ಡ ದೊಡ್ಡ ಬೃಹದಾಕಾರವಾದ ಕಲ್ಲುಗಳಲ್ಲೇ ಈ ಕಂಬಗಳನ್ನ ಕೆತ್ತಿ ಕಂಬಗಳಿಗೆ ಒಂದು ಆಕಾರ ಕೊಟ್ಟು, ಆಮೇಲೆ ಇಲ್ಲಿ ಕಾಂಪೌಂಡು ಇದು ಇದೆಲ್ಲ ಅಂದರೆ ಇದನ್ನು ನೋಡ್ಕೊಂಡು ಇಲ್ಲಿ ಮೇಲೆ ಹೋಗಬೇಕು. ಇಲ್ಲಿಂದ ನೋಡಿ, ಇದು ಎಂಟ್ರೆನ್ಸ್. ಈಗ ಮತ್ತೆ ಇನ್ನೊಂದು ಸಲ ಇನ್ನೊಂದು ಎಂಟ್ರೆನ್ಸ್ ಸಿಗುತ್ತೆ. ಜೈನರ ಏನು ಸುಮಾರು ಹಿರಿಯ ಗುರುಗಳು ಇಲ್ಲಿ ಬಂದು ಹೋಗ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳು, ತುಂಬ ಬೃಹದಾಕಾರವಾದ ಕಲ್ಲುಗಳು ಹಾಗೆ ಇನ್ನೂ ಇದ್ದಾವೆ. ಇನ್ನೂ ಕಲ್ಲುಗಳು ಕೆಲವನ್ನ ಬಳಸ್ಕೊಂಡಿದ್ದಾರೆ, ಕೆಲವನ್ನ ಬಳಸ್ಕೊಂಡಿಲ್ಲ, ಕೆಲವೆಲ್ಲ ಹಾಗೆ ಇದ್ದಾವೆ. ಇನ್ನು ಇವೆಲ್ಲ ಇತಿಹಾಸಕ್ಕೆ ಸೇರುವಂಥವು. ಇಲ್ಲಿ ಬಂದು ಸೆಕ್ಯೂರಿಟಿ ಇದ್ದರು ನೋಡಿಕೊಂಡು, ಅವರು ಅಲ್ಲಿ ಕೂತ್ಕೋಬೇಡಿ, ಇಲ್ಲಿ ಕೂತ್ಕೋಬೇಡಿ, ಹೋಗಿ ಒಳಗಡೆ ಹೋಗಿ ಅಂತ ಹೇಳ್ತಾ ಈಗ ಮೇಲತ್ತೆ ಹೋಗ್ಬೇಕು ಜಸ್ಟ್ ನೋಡಿ. ಈಗ ನಾವು ಮುಖ್ಯ ಜಾಗಕ್ಕೆ ಬಂದಿದ್ವಿ, ಹತ್ರ ಬಂದಿದ್ವಿ. ಇನ್ನೇನು ಒಳಗಡೆ ಹೋಗ್ಬೇಕು. ಇಲ್ಲಿಂದ ಎಲ್ಲ ಕಂಬಗಳು ರೀ, ತುಂಬ ಅದ್ಭುತವಾಗಿ ಕೆತ್ತನೆ ಕೆಲಸ ಆವಾಗಿನ ಕಾಲದಲ್ಲಿ. ಇದು ಮಹಾನ್ ತ್ಯಾಗಿ ಬಾಹುಬಲಿ ಅಂದರೆ ನಿಮಗೆ ಇಲ್ಲಿ ಗೊಮ್ಮಟೇಶ್ವರ ಅಂದರೆ
ಸನ್ಯಾಸಿಯಾಗಿ ನಿಲ್ಲೋದಕ್ಕೆ ಹಿಂದೆ ಒಂದು ಇತಿಹಾಸನೇ ಇದೆ. ಬಾಹುಬಲಿ ಮತ್ತು ಭರತ ಇಬ್ಬರು ಅಂತಂದರು. ಆ ಅಂತಂದ್ರಲ್ಲಿ ಮಧ್ಯದಲ್ಲಿ ಆಸ್ತಿ ಪರಪಾಸ್ತಿಗೋಸ್ಕರ ಜಗಳ ಬಂದು ನಾಮಂದು ತಾಮಂದು ಅಂತ ಇಬ್ಬರು ಇದು ಮಾಡಿಕೊಂಡು ಇಬ್ಬರಿಗೂ ಅಂದರೆ ವಜ್ರದೇಹಕಾಯಿಗಳು ಈ ಯುದ್ಧ ನಡಿಬೇಕಾದ್ರೆ ಯುದ್ಧ ಇಬ್ಬರು ಮಾಡ್ತಾರೆ. ಆದರೆ ಯಾವುದೇ ರೀತಿ ಯುದ್ಧ ಮಾಡ್ತಾರೆ ಅಂದರೆ ಮಲ್ಲ ಯುದ್ಧ, ಜಲಯುದ್ಧ, ಆಮೇಲೆ ದೃಷ್ಟಿಯುದ್ಧ, ಈ ಥರ 3 ಯುದ್ಧಗಳನ್ನ ಮಾಡಿ ಈ 3 ಯುದ್ಧಗಳಲ್ಲಿ ಬಾಹುಬಲಿನೇ ಗೆಲ್ತಾನೆ. ತದನಂತರದಲ್ಲಿ ಬಾಹುಬಲಿಗೆ ಏನು ತಾನು ಮಾಡಿರೋದು ಅಂದರೆ ಯುದ್ಧ ಮಾಡಿ ತಮ್ಮ ಅಣ್ಣನ ಇದನ್ನು ಸೋಲಿಸೋದು ಇವನಿಗೆ ಜ್ಞಾನೋದಯವಾಗಿ, ಅಂದರೆ ಈ ಆಸ್ತಿ ಪಾಸ್ತಿ ಏನೂ ಬೇಡ, ಎಲ್ಲವೂ ತಿಳಿದು ಹೋಗುತ್ತೆ ಅಷ್ಟರಲ್ಲಿ, ಆ ಯುದ್ಧದಲ್ಲೇ ತಿಳಿದು ಹೋಗುತ್ತೆ ಅವರಿಗೆ. ಆಸ್ತಿ ಪಾಸ್ತಿ ಎಲ್ಲವೂ ಏನೂ ಬೇಡ ಅಂಥೇಳಿ ವೈರಾಗಿಯಾಗಿ ನನಗೆ ಇರೋ ಇದನ್ನೆಲ್ಲ ಬಿಟ್ಟು ಅವನಿಗೆ ಕೊಟ್ಟುಬಿಟ್ಟೆ, ಅಂದರೆ ಭರತನಿಗೆ ಕೊಟ್ಟು ಆಸ್ತಿ ಪಾಸ್ತಿ ಎಲ್ಲವನ್ನೂ ಅವರಿಗೆ ನೀಡಿಬಿಟ್ಟು ಇವರು ಸನ್ಯಾಸತ್ವ, ಅವ್ರ ತಂದೆ ಹತ್ರ ಸನ್ಯಾಸತ್ವ ದೀಕ್ಷೆ ತಗೊಂಡು ಸನ್ಯಾಸಿಯಾಗಿ ಬಂದು ಇಲ್ಲಿ ನೆಲೆಸ್ತಾರೆ. ಬರೀ ಜ್ಞಾನ ಇದನ್ನು ಮಾಡೋಕ್ಕೋಸ್ಕರ ಅವರು ಈ ಥರ ವೈರಾಗ್ಯದಿಂದ ಜೈನ ಧರ್ಮದಲ್ಲಿ ಸನ್ಯಾಸತ್ವವನ್ನು ಪಡಿತಾರೆ. ನಂತರ ಬಹುಕಾಲ ಈ ತಪಸ್ಸನ್ನು ಆಚರಿಸಿದರೂ ಕೂಡ ಜ್ಞಾನವನ್ನು ಪಡೀಲಿಕ್ಕಾಗಲ್ಲ. ಯಾಕಂದರೆ ತಾನು ಅಣ್ಣನ ಭೂಮಿಯಲ್ಲಿ ನಿಂತಿದ್ದೀನಿ ಅಂತ ಅವನಿಗೆ ಚಿಂತೆ ಕಾಡ್ತಾ ಇರ್ತದೆ. ಇದನ್ನು ತಿಳಿದ ನಂತರ ಭರತನೇ ಬಂದು ಭೂಮಿಯನ್ನು ನೀನು ಗೆದ್ದು ನನಗೆ ಕೊಟ್ಟಿರುವೆ, ಆದ್ದರಿಂದ ಮನಸ್ಸಿನಲ್ಲಿರ್ತಕ್ಕಂಥ ಗೋಳಾಟದ ನೋವನ್ನು ಬಿಟ್ಟುಬಿಡುವಂಥ ತೊರೆದು ಬಿಡುವಂದು ಬೇಡಿಕೊಳ್ತಾನೆ. ಆಗುವಾಗ ಅವ್ರಿಗೆ ಬಾಹುಬಲಿ ನಿರ್ಮಲವಾದ ಮನದಿಂದ ತಪಸ್ಸನ್ನು ಮಾಡಿ ಕೇವಲ ಜ್ಞಾನವನ್ನು ಪಡೆದು ಇಲ್ಲಿ ಇಡೀ ಪ್ರಪಂಚಕ್ಕೆ ದೇಶಕ್ಕೆ ಒಂದು ಸಂದೇಶನ ಸಾರ್ತಾರೆ. ಅಂದರೆ ಅಹಂಕಾರ ಎಷ್ಟೇ ದೊಡ್ಡದಿದ್ರು, ಆಸ್ತಿ ಇದ್ದರು, ರಾಜ್ಯಭಾರ ಇದ್ದರು, ರಾಜ ಇದ್ದರು, ಮಹಾರಾಜ ಇದ್ದರು ಕೂಡ ಯಾವುದು ಏನೂ ಶಾಶ್ವತವಲ್ಲ. ಇಲ್ಲೆಲ್ಲವೂ ಅಂದರೆ ನಮ್ಮ ಕುವೆಂಪು ಅವ್ರು ಹೇಳುವಂಗೆ ನೀರೆಲ್ಲವೂ ತೀರ್ಥ ಅಂತಂದಂಗೆ ಯಾರಿಗೂ ಇದನ್ನಲ್ಲ ಅಂಥೇಳಿ ಅವರು ನಿರರ್ಗವಿಯಾಗಿ ಸಂತನಾಗಿ ಇಡೀ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಸಂದೇಶ ಕೊಡ್ತಾರೆ. ಇದರಿಂದ ನಾವು ಇಲ್ಲಿ ಈ ಕ್ಷೇತ್ರ ಇದೆಯಲ್ಲ 12 ವರ್ಷಕ್ಕೊಂದ್ಸಲ ಇಲ್ಲಿ ಮಹಾಮಸ್ತಕಾಭಿಷೇಕ ಆಗುತ್ತೆ. ಇದೇ ಥರ ಕರ್ನಾಟಕದಲ್ಲಿ ಸುಮಾರು ಹಲವಾರು ವಿಗ್ರಹಗಳು ಅದರ ಕಾಣಿಸಿರ್ತವೆ. ಇಂಥವು ಇಲ್ಲಿ ರಂಭಪುರದಲ್ಲಿದೆ, ಧರ್ಮಸ್ಥಳದಲ್ಲಿದೆ, ಮತ್ತು ವೇಣೂರು ಕಾರ್ಕಳದಲ್ಲಿದೆ, ಮೈಸೂರಲ್ಲೂ ಇದೆ. ಮೈಸೂರಲ್ಲಿರ್ತಕ್ಕಂಥದ್ದು ಚಿಕ್ಕದು, ಅಲ್ಲಿ ಪ್ರತಿ ವರ್ಷ ಮಹಾಮಸ್ತಕಾಭಿಷೇಕ ಆಗುತ್ತೆ. ಇಲ್ಲಿ ಇದನ್ನೆಲ್ಲ ನೋಡಿಕೊಂಡು ಮತ್ತೆ ಕೆಳಗಡೆ ನಾವು ಇಳಿದು ಬರ್ತಾಯಿದ್ವಿ. ಒಂದೊಂದಾಗಿ ಬರುವಾಗ ಸ್ವಲ್ಪ ಮೆಲ್ಲಗೆ ಅಂದರೆ ಸಾವಕಾಶವಾಗಿ ಬಂದು ಇಲ್ಲಿ ಈ ಕ್ಷೇತ್ರವನ್ನು ಅಂದರೆ ಈ ಎಲ್ಲರಿಗೂ ಸಿಟ್ಟು, ಅಹಂಕಾರ, ಸೊಕ್ಕು, ನಾನೇ ಎಲ್ಲ ಅನ್ನೋದಿರುತ್ತೆ. ಅವ್ರನ್ನ ಕರ್ಕೊಂಡ್ಬಂದು ಒಂದು ದಿವಸ ತೋರಿಸಿದರೆ ಅವ್ರಿಗೆ ಅದ್ರದ್ದು ಅರ್ಥ ಆಗಬೇಕು. ಅದನ್ನು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೊಳ್ಳದೇ ಇರೋರಿಗೆ ಅದನ್ನೇನು ಮಾಡೋಕ್ಕಾಗಲ್ಲ. ಬಟ್ ನಾವು ನೋಡಬೇಕಾದದ್ದು ಮಾಡಬೇಕಾದದ್ದು ಸಾಕಷ್ಟು ಇರುತ್ತೆ ಅಂತ ಕಾಣಬೇಕಾದದ್ದು ಕೂಡ ಪ್ರಪಂಚದಲ್ಲಿ ನೋಡಿ ತಿಳಿಬೇಕು, ಮಾಡಿ ಕಲಿಬೇಕು ಅನ್ನೋಂಗೆ ಈ ಕ್ಷೇತ್ರದಿಂದ ನಾವು ಹಂಗೆ ಕೆಳಗಿಳಿತಾ ಹೋಗ್ತಾ ಇದ್ವಿ. ಇಲ್ಲೆಲ್ಲ ವ್ಯೂ ಪಾಯಿಂಟ್ಸ್ ಇದ್ದಾವೆ, ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸು. ನಿಮಗೆ ಆಕಾಶ, ಮಳೆ ಬರುವಂಥದ್ದು ಎಲ್ಲವೂ ಚೆಂದ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಾವು ಕೆಳಗಿಳಿತಾ ಬಂದೀವಿ. ಇಲ್ಲಿ ಈ ಬೆಟ್ಟವನ್ನು ಹತ್ತಕ್ಕಾಗದೇ ಇರೋರಿಗೆ ಡೋಲಿ ವ್ಯವಸ್ಥೆ ಇದೆ. ಡೋಲಿಯಲ್ಲಿ ಕರ್ಕೊಂಡು ಬರ್ತಾರೆ, ಒಂದಷ್ಟು ಚಾರ್ಜ್ ಮಾಡ್ತಾರೆ. ಅಂದರೆ ವಯಸ್ಸಾದವ್ರಿಗೆ ಒಂದು 4 ಜನ ಡೋಲಿ ವ್ಯವಸ್ಥೆಯಲ್ಲಿ ಕೆಳಗಡೆಯಿಂದ ಮೇಲೆಗೆ ಸುಮಾರು ನಿಮ್ಗೊಂದು ಅರ್ಧ ಮುಕ್ಕಾಲು ಗಂಟೆ ಕರ್ಕೊಂಡೋಗಿ ಇಳಿಸಿಬಿಡ್ತಾರೆ. ಅದು ನಿಮಗೆ ತೋರ್ಸೋಕ್ಕೆ ಅಂತ 2-3 ಜನ ನಮ್ಮ ಅದೃಷ್ಟಕ್ಕೆ ಅವತ್ತು ಬಂದರು. ಆ ಕ್ಷಣಕ್ಕೆ ಮೇಲೆ ನಾವು ಕೆಳಗಡೆ ಹೋಗಬೇಕಾದ್ರೆ ಅವರು ಮೇಲೆ ಹತ್ತಿ ಬರ್ತಾಯಿದ್ರು. ಬೇರೆ ಬೇರೆ ಕಡೆಯಿಂದ ರಾಷ್ಟ್ರದ ಮೂಲೆಗಳಿಂದ ಬಂದಿದ್ದರು. ಅವರು ಯಾರು ನಾರ್ತ್ ಈಸ್ಟ್ ಉತ್ತರ ಭಾರತ ಕಡೆಯಿಂದ ಅವ್ರು ಬಂದಿದ್ದರು. ಹೆಂಗಮ್ಮ ನೋಡ್ರಿ ಎಷ್ಟು ಚಂದ ಕಾಣಿಸುತ್ತೆ ನಮಗೆ, ತುಂಬ ಕೂಲಾಗಿ ಕಣ್ಣಿಗೆ ಮನಸ್ಸಿಗೆ ಆನಂದ ಇರುತ್ತೆ. ಈ ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಈ ಬಾಹುಬಲಿ ಕ್ಷೇತ್ರ ಇದೆಯಲ್ಲ, ಆ ಅನುಭವನ ಹೇಳಕ್ಕೆ ಸಾಧ್ಯ. ಅಲ್ಲಿ ಹೋಗಿ ಅನುಭವಿಸ್ಬೇಕು. ನೀವು ಎಲ್ಲ ಜಂಜಾಟ ಇರುತ್ತೆ, ಸುಮಾರು ಕೆಲಸಗಳಿರ್ತವೆ, ಸಾಕಷ್ಟು ಬ್ಯುಸಿ ಶೆಡ್ಯೂಲ್ಸ್ ಇರ್ತವೆ. ಒಂದು ವೀಕೆಂಡು, ಒಂದು ರಜೆ ಇದ್ದಾಗ ಒಂದು ಬೆಳಗಿನ ಜಾವ ಪ್ಲ್ಯಾನ್ ಮಾಡ್ಕೊಂಡು ಮನೆಯಿಂದ ಹೊರಟ್ರೆ ಏನು ದೊಡ್ಡ ವಿಷಯ ಏನಲ್ಲ. ಅಲ್ಲಿಗೆ ಹೋಗಿ ಬರೋದು ನಿಮಗೆ ಅರ್ಧ ದಿನಕ್ಕೆ ಟೈಮ್. ಬಟ್ ಅಂದರೆ ಟೈಮ್ ಕೊಟ್ಕೊಂಡು ಇಲ್ಲಿ ಹೋಗಿ ಇನ್ನೆಲ್ಲ ಹೋಗಬೇಕು, ಮತ್ತೆಲ್ಲ ಹೋಗಬೇಕು, ಅರ್ಜೆಂಟು ಈ ಮೊಬೈಲ್
ಹುಟ್ಟಿರಬೇಕು ಅನ್ನೋದಿದೆ. ಅಂದರೆ ನಮಗೆ ಎಲ್ಲವೂ ನಮ್ಮ ದೇಶದ ಕಲ್ಚರ್, ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜರು, ಮಹಾರಾಜರು, ಸಂತರು, ಸಾಧುಗಳು ಎಂತೆಂಥದ್ದು ರೀ, ಅವೆಲ್ಲವೂ ಅದ್ಭುತ ರೀ. ಈ ಕ್ಷೇತ್ರ ನಾವು ಸುಮಾರು ದಿನಗಳಲ್ಲಿ ನಾನು ಭಾಳ ಸಾಕಷ್ಟು ಸಲ ಹೋಗಿದ್ದೀನಿ. ನಾನು ಕುಟುಂಬ ಕರ್ಕೊಂಡು ಹೋಗಿರಲಿಲ್ಲ, ಭಾಳ ಖುಷಿಯಿಂದ ಕರ್ಕೊಂಡು ಹೋದೆ, ತೋರಿಸ್ದೆ ಅವ್ರಿಗೆ ಹಿಂಗೆಲ್ಲ ಇರುತ್ತೆ, ಹೀಗೆ ಇಷ್ಟೇ ವ್ಯವಸ್ಥೆ, ಜೀವನ ಹೀಗೆ ಇರುತ್ತೆ, ಎಂಥ ಆಸ್ತಿ ಅಂತಸ್ತು ರಾಜರಿದ್ದರೂ ಕೂಡ ಅವರು ಇದಾಗಿತ್ತು ಅಂತ. ಬಟ್ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಒಂದು ವ್ಯವಸ್ಥೆ ಮಾಡಿ ಪ್ರವಾಸಿಗರಿಗೆ ಹೋಗೋಕ್ಕೆ ಬರೋಕ್ಕೆ ರಾಜ್ಯ ಸರ್ಕಾರವೂ ಸುಮಾರು ವ್ಯವಸ್ಥೆ ಮಾಡಿದೆ. ಟೂರಿಸ್ಟ್ಗಳಿಗೆ ಇಲ್ಲಿ ಇರಲಿಕ್ಕೆ ಮಠ ಇದೆ, ಇಲ್ಲಿ ಅವ್ರು ಜೈನರದೊಂದು ಮಠ ಇದೆ ಪಕ್ಕಕ್ಕೆ. ಆ ಮಠದಲ್ಲಿ ಸ್ವಾಮೀಜಿಗಳಿರ್ತಾರೆ, ಚಾರುಕೀರ್ತಿ ಸ್ವಾಮೀಜಿ ಅಂತ ಅಲ್ಲಿ ಅವರು ಇರ್ತಾರೆ. ಹೀಗೆ ಇಲ್ಲಿ ಈ ಕ್ಷೇತ್ರ ತುಂಬ ವ್ಯವಸ್ಥಿತವಾಗಿ ಅದ್ಭುತವಾಗಿರ್ತಕ್ಕಂಥದ್ದು. ತಾವೆಲ್ಲರೂ ಬನ್ನಿ, ಒಂದು ಸಲ ಬಂದು ನೋಡದೇ ನೋಡಿರ್ತೀವಿ, ಸುಮಾರು ಜನ ನೋಡಿರ್ತೀರಿ. ಬಟ್ ಇನ್ನೂ ಕೆಲವು ಜನ ಹೋಗೋಣ ಅಂತ ಹೇಳಿ ನೋಡಿ. ಜೈ ಬಾಹುಬಲಿ. ನಿಮ್ಮ ಗಡಿ ನುಡಿ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.